ಹಲೋ ಗೆಳೆಯರೇ, ಮದುವೆ ಆಗೋದಕ್ಕೆ ಕಾಯ್ಕೊಂಡು ಕುಳಿತುಕೊಂಡಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ಯಾಕಂದರೆ ಇವ್ರಿಗೂ ಸಹ ಒಬ್ಬ ಹುಡುಗ ಬೇಕಾಗಿದ್ದಾರೆ, ಅದು ಮದುವೆ ಆಗೋದಕ್ಕೆ. ಇವರ ಹೆಸರು ಬಂದ್ಬಿಟ್ಟು ಗಂಗಾ ಅಂತ, ವಯಸ್ಸು ಬಂದು 28 ವರ್ಷ. ಸೊ ಇವರ ಒಂದು ಶಿಕ್ಷಣ ಬಂದ್ಬಿಟ್ಟು ಒಳ್ಳೆಯ ಒಂದು ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ಇವರು ಟಾಪರಲ್ಲಿ 80+ ಮಾರ್ಕ್ಸ್ ತೆಗೆದುಕೊಂಡಿದ್ರು ಕೂಡ ಒಂದು ಉದ್ಯೋಗ ಸಿಕ್ಕಿರಲ್ಲ ಇವರಿಗೆ. ಹಾಗಾಗಿ ಇವರು ಈ ಶಿಕ್ಷಣ ಅನ್ನೋದೇ ಒಂದು ಸ್ಕ್ಯಾಮ್ ಆಗಿದೆ, ಅದೆಲ್ಲ ಸುಳ್ಳು ಅಂತ ಸದ್ಯಕ್ಕೆ ಬಿಟ್ಟಿದ್ದಾರೆ, ಕೆಲಸ ಅಂತ ಹುಡುಕೋಕ್ಕೆ ಹೋಗಿಲ್ಲ. ಸೊ ಚಿಕ್ಕದಾಗಿರ್ತಕ್ಕಂಥ ವಯಸ್ಸು, ದೊಡ್ಡದಾಗಿರ್ತಕ್ಕಂಥ ಕನಸುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಇವರು ಖಾನಾಪುರ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ. ಸೊ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ, ಎತ್ತರ ಬಂದ್ಬಿಟ್ಟು 4.9 ಸೆಂಟಿಮೀಟರ್ನ ಹೈಟ್ ಇದ್ದಾರೆ. ಫೋಟೋ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನಾನು ಬೇಸಿಕ್ ಇನ್ಫಾರ್ಮೇಷನ್ ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಇವರ ಫೋಟೋ ನೋಡ್ಕೊಳ್ಳಿ ನೀವು, ಆ ನಂತರ ಮುಂದುವರೆದು ವಿಡಿಯೋನ ನೋಡಿ. ಸೊ ಎರಡನೇದಾಗಿ ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡಿದ್ರ, ಇವಾಗ ಹವ್ಯಾಸ ನೋಡೋದಾದರೆ ಬೆಳಗ್ಗೆ ಲೇಟಾಗಿ ಹೇಳೋದು ನಾನು, ಆಮೇಲೆ ವರ್ಕು ಅಂತ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡಿದ್ರಾ, ಇನ್ನು ಎರಡನೇ ಪೇಜಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದರೆ ಅವ್ರು ಹೇಳಿರೋದೇನೆಂದರೆ ಸ್ನೇಹಿತರೆ, ಮದುವೆಗೆ ನೀವು ಕೇಳಿದಷ್ಟು ವರದಕ್ಷಿಣೆ ಕೊಡೋಕ್ಕೆ ಆಗೋಲ್ಲ. ಬೈ ಚಾನ್ಸ್ ನೀವೇನಾದರೂ ನನಗೆ ಸೆಟ್ ಆದರೆ ಅಂದರೆ ಕೆಲವೊಂದಿಷ್ಟು ಜನ ಒಂದು 5 ತೊಲೆ ಬಂಗಾರ ಮತ್ತು ಇಲ್ಲ ಅಂತಂದರೆ ದುಡ್ಡು ಅಂತ ಕೇಳ್ತಾರೆ. ನನಗೆ ನೀವು ಕೇಳಿದಷ್ಟು ಕೊಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ ನಮ್ಮ ತಂದೆ ತಾಯಿಯವರು ಸೇರಿಕೊಂಡು, ಜೊತೆಗೆ ಒಂದು ಬೈಕ್ ಕೂಡ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ತಂದೆ ತಾಯಿಯವರು ನನ್ನ ಜೊತೆ ಸ್ನೇಹ ಜೀವಿಯ ಥರ ಇರಬೇಕು ಆ್ಯಂಡ್ ಜಗಳ ಜೂಟಿ ಅಂತ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ನನ್ನ ಅತ್ತೆ ಮಾವ ಹೆಂಗಿರಬೇಕು ಅಂದರೆ ನಾವಿಬ್ಬರು ಸ್ನೇಹಿತರೇನೋ ಅಥವಾ ನನ್ನ ಮಗಳೇನೋ ಅಂತ ರೀತಿಯಲ್ಲಿ ಇರಬೇಕು. ಹಾಗಂತಂದ್ಬಿಟ್ಟು ನಾನು ಜಗಳ ತೆಗಿಯಲ್ಲ, ಪ್ರಸ್ತುತ ನಾನು ಚೆನ್ನಾಗೇ ನೋಡ್ಕೊಳ್ತೀನಿ, ಅವರು ಕೂಡ ಚೆಂದ ಇದ್ದರೆ ಇನ್ನೂ ಕೂಡ ಸೂಪರು ಅಂತ ಹೇಳಿದ್ದಾರೆ. ಜಗಳ ಅಂತ ಆಡಬಾರ್ದು, ಜೊತೆಗೆ ಚೆಂದವಾಗಿರಬೇಕು, ಒಂದೇ ಮನೇಲಿ ವಾಸವಾಗಿರೋಣ. ಬಟ್ ಅಡುಗೆ ವಿಚಾರ ಆ್ಯಂಡ್ ಸ್ವಲ್ಪ ಹೆಚ್ಚು ಕಮ್ಮಿ ಜೋರಾಗುವಂಥ ವಿಚಾರ, ಈ ವಿಚಾರಕ್ಕೆ ಜಗಳ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನೋಡ್ಕೊಂಡ್ರಾ, ಈ ಪಾಯಿಂಟ್ಗಳು ಮದುವೆ ಆದ ನಂತರ ನಿಮ್ಮ ಹತ್ರ ಇರಬೇಕು. ಸೊ ಇವಾಗ ಇವರ ಒಂದು ಡ್ರೀಮು ಆ್ಯಂಡ್ ಇವರ ಫ್ಯಾಮಿಲಿ ಇನ್ಫಾರ್ಮೇಷನ್ನು, ಇವ್ರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ. ಮೊದಲನೇದಾಗಿ ಅವರ ಡ್ರೀಮ್ ಅಂದರೆ ಈ ಒಂದು ಕಾರು, ಒಂದು ಬೈಕ್ ಇದೆ. ಸೊ ಇವರ ಅಣ್ಣನವರು ಒಬ್ಬರು ಇದ್ದಾರೆ ಸ್ನೇಹಿತರೆ, ಅವರು ಬೈಕ್ ಓಡಿಸೋದು ಅಂತಂದ್ಬಿಟ್ಟು ಇವ್ರಿಗೆ ಕಲಿಸ್ತಾ ಇದ್ದಾರೆ. ಅವರಿಗೆ ಕಲಿಸ್ತಾ ಇರೋದು 2014ನೇ ಇಸ್ವಿಯಿಂದ ಕಲಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು 2018ನೇ ಇಸ್ವಿಗೆ ಬೈಕು ಕನ್ಫರ್ಮ್ ಆಗಿ ಇವರು ಕಲ್ತಿರೋದು. ಸೊ ಇವಾಗ ಬೈಕು ಹೊಡಿತಾರೆ. ಸೊ ಹಾಗಾಗಿ ವರದಕ್ಷಿಣೆ ಅಂತ ಏನಾದರೂ ಕೇಳಿದ್ರೆ ನನಗೆ ಸ್ವಲ್ಪ ದುಡ್ಡು ಅಂತ ಕೊಡ್ತೀವಿ, ಸ್ವಲ್ಪ ಆದಷ್ಟು ಕೈಲಾದಷ್ಟು ಒಂದು ಸ್ವಲ್ಪ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ರಿಚ್ಚು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಕೆಲವೊಂದಿಷ್ಟು ಜನ ಬಡವರು ಇರ್ತಾರೆ, ಕೆಲವೊಂದಿಷ್ಟು ಜನ ಶ್ರೀಮಂತರು ಇರ್ತಾರೆ. ಹಾಗಾಗಿ ನಾನು ವರದಕ್ಷಿಣೆ ನನ್ನ ಕೈಲಾದಷ್ಟು ಕೊಡ್ತೇನೆ ಅಂತ ಹೇಳಿದರು. ಸೊ ಇವರ ರೆಸ್ಟ್ರಿಕ್ಷನ್ ಬಂದುಬಿಟ್ಟು ಹುಡುಗನಿಗೆ ಚೆನ್ನಾಗಿರಬೇಕು, ಜಾಬ್ ಇರಬೇಕು, 1 ಲಕ್ಷ ರೂಪಾಯಿ ಸ್ಯಾಲ್ರಿ ಇರಬೇಕು ಅಂತ ಏನು ಕೇಳ್ತಿಲ್ಲ. ನನ್ನನ್ನು ಸಾಕಷ್ಟು ಶಕ್ತಿ ಇರಬೇಕು, ಜೊತೆಗೆ ನೋಡೋದಕ್ಕೆ ಸ್ವಲ್ಪ ಮಿಡಲಲ್ಲಿ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಬೇಕು ಆ್ಯಂಡ್ ಒಳ್ಳೆಯ ಒಂದು ಸಂಸ್ಕಾರ ಇರಬೇಕು. ಜೊತೆಗೆ ಹುಡುಗನಿಗೆ ಬೈಕ್ ಓಡಿಸೋದಕ್ಕೆ, ಕಾರು ಓಡಿಸೋದಕ್ಕೆ ಕಂಪಲ್ಸರಿಯಾಗಿ ಬರಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ತಿದ್ದೀರಲ್ಲ, ಇವ್ರಿಗೆ ಡ್ರೀಮ್ ಕಾರು ಆ್ಯಂಡ್ ಅವರ ಫ್ಯಾಮಿಲಿ ಇನ್ಫಾರ್ಮೇಷನ್ ಸ್ವಲ್ಪ ಹೇಳ್ತೇನೆ ನೋಡಿ. ಇವರ ಕುಟುಂಬದಲ್ಲಿ ಒಟ್ಟು 5 ಜನ ಸದಸ್ಯರು, ಅಪ್ಪ, ಅಮ್ಮ, ಅಣ್ಣ ಆ್ಯಂಡ್ ಇನ್ನೊಬ್ಬ ದೊಡ್ಡಪ್ಪ, ಚಿಕ್ಕಪ್ಪ ಅಂತಂದ್ರು ಒಂದೇ ಮನೇಲಿ ಎಲ್ಲರೂ ಕೂಡ ವಾಸವಾಗಿದ್ದರೆ ಒಂದು ಜಾಯಿಂಟ್ ಫ್ಯಾಮಿಲಿನ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸಿಸ್ಟಮ್ನ ನಾನು ತೋರಿಸ್ತಿದ್ದೆ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಸ್ಟೇರಿಂಗ್ ಆಗಿರುತ್ತೆ. ಇಲ್ಲಿಗೆ ಗೇರ್ ಸಿಸ್ಟಮು 4 ಗೇರು ಪ್ಲಸ್ ಒಂದು ರಿಟರ್ನಿಂಗ್ ಆಪ್ಷನ್ ಇದೆ ಸ್ನೇಹಿತರೆ. ಇದರಲ್ಲಿ ಬಂದುಬಿಟ್ಟು AC ಇದೆ, ಅಪ್ ಟು ಹಿಂದ್ಗಡೆ ಕುಳಿತುಕೊಂಡವರು ಕೂಡ ಜಾಮ್ ಆಗಿ ಹೋಗ್ಬೋದು. ಯಾಕೆ ಈ ಒಂದು ಕಾರನ್ನು ಅವ್ರು ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಇದೇ ರೀಸನ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದರ ಮೈಲೇಜಿಂಗ್ ಬಂದು ಒಂದು 1000 ರೂಪಾಯಿ ಡೀಸೆಲ್ ಹಾಕಿದ್ರೆ ಅಪ್ ಟು ಬಂದುಬಿಟ್ಟು ಒಂದು ಏನಿಲ್ಲ ಅಂದರೂ 34 ಅಥವಾ ಒಂದು 305 ಲೀಟ್ರ್ ಈ ರೀತಿ ಕಿಲೋಮೀಟರ್ವರೆಗೂ ಕೂಡ ಹೋಗ್ಬಿಟ್ಟು ಬರುತ್ತೆ ಅಂತ ಇವರು ಹೇಳಿರೋದು, ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಏರ್ ಬ್ಯಾಗ್ ಅಂದರೆ ಏನು ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ನೀವು ಸೀಟ್ ಬೆಲ್ಟ್ ಹಾಕ್ಕೊಳ್ತೀರಲ್ವ ಈ ಸೀಟಲ್ಲಿ ಕೂತ್ಕೊಂಡು. ಸೊ ಯಾವುದಾದ್ರೂ ಗಾಡಿಗೆ ನೀವು ಇಲ್ಲಿಂದ ಗುದ್ದಿದ್ರಿ ಅಂದರೆ ಜೋರಾಗಿ, ಇಲ್ಲಿ ಏರ್ ಬ್ಯಾಗ್ ಅಂತ ಒಂದು ಬ್ಯಾಗ್ ಆನ್ ಆಗುತ್ತೆ, ಅದು ಬಂದುಬಿಟ್ಟು ನಿಮ್ಮ ಎದೆಗೆ ತಾಗುತ್ತೆ ಸ್ನೇಹಿತರೆ. ಅಂದರೆ ಸೊ ಫೋರ್ಸೇಬಲ್ ಆಗಿ ಬೀಳುವಂಥ ಏಟು ನಿಧಾನಕ್ಕೆ ಬೀಳೋದಕ್ಕೆ ಸಹಾಯಕಾರಿ ಮಾಡುತ್ತೆ, ಅದಕ್ಕೋಸ್ಕರ ಅದು ಏರ್ ಬ್ಯಾಗ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ತಿದ್ರಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಅವರು ನಿಮಗೆ ಚೆನ್ನಾಗಿದ್ರ ಅನಿಸಿದ್ರೆ ಮಾತ್ರ ಮುಂದುವರೆದು ನೀವು ಮಾಡಬೇಕಾಗಿರೋದು ನಿಮ್ಮ ಹೆಸರು, ನಿಮ್ಮ ಊರುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಒಬ್ಬ ವ್ಯಕ್ತಿಗೆ ಅವರು ರಿಪ್ಲೈನ ಕೊಡ್ತಾರೆ, ತಪ್ಪದೇ ನೀವು ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ವಿಚಾರ ಇಷ್ಟು. ಮತ್ತೆ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನೇ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತೀರಿ.